ಬ್ಯಾಕ್ ಟು ಆಲ್ ಇನ್ ಒನ್ ಇನ್ಫೋ ಯೂಟ್ಯೂಬ್ ಚಾನಲ್. ಬರೀ ಇವತ್ತು ಉಡುಪಿ ಜಿಲ್ಲೆಯಲ್ಲಿರುವಂತಹ ವರಾಂಗ ಅನ್ನುವಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈ ವರಾಂಗ ಅನ್ನೋದು ಜೈನ್ ಬಸದಿ ಇರುವಂಥ ಒಂದು ಸ್ಥಳ. ಈ ಜೈನ್ ಬಸದಿ 14ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಜೈನ್ ಬಸದಿಗೆ ಚತುರ್ಮುಖ ಬಸದಿ ಅಂತಲೂ ಕರೀತಾರೆ. ಯಾಕೆ ಕರೀತಾರೆ ಅಂತ ನೋಡೋದಾದರೆ, 4 ಕಡೆಯಿಂದನೂ ಬಸದಿಯಲ್ಲಿರುವಂತಹ ಒಂದು ಜೈನ ತೀರ್ಥಂಕರರನ್ನು ನಾವು ನೋಡ್ಬೋದು. ಅಂದರೆ ಒಂದು ದೇವಾಲಯದಲ್ಲಿ ಎದುರಿಗೆಯಿಂದ ನೋಡುವಂತಹ ಒಂದು ವಾಡಿಕೆ ಇರುತ್ತೆ. ಆದರೆ ಈ ಒಂದು ಜೈನ ದೇವಾಲಯದಲ್ಲಿ 4 ದಿಕ್ಕುಗಳಿಂದಲೂ ನಾವು ತೀರ್ಥಂಕರರ ದರ್ಶನವನ್ನು ತೆಗೆದುಕೊಳ್ಬಹುದು. ಆ ರೀತಿ ಮಾಡಿರುವುದರಿಂದ ಇದಕ್ಕೆ ಚತುರ್ಮುಖ ಬಸದಿ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಇದು ಕೆರೆಯ ಮಧ್ಯದಲ್ಲಿರುವುದರಿಂದ ಇದನ್ನು ಕೆರೆ ಬಸದಿ ಅಥವಾ ಸರೋವರ ದೇವಾಲಯ ಅಂತಲೂ ಕರೀತಾರೆ. ನೀವೀಗ ನೋಡ್ತಾ ಇರುವ ಹಾಗೆ ಆ ಬಸದಿಗೆ ಹೋಗುವ ದಾರಿ ತುಂಬ ಕಡಿದಾಗಿ ಇರುವುದರಿಂದ ಒಂದು ಮಣ್ಣಿನ ಹಾದಿಯಿಂದ ನಡೆದುಕೊಂಡು ಹೋಗಬೇಕು. ಅಲ್ಲಿಂದ ಮುಂದೆ ಹೋದರೆ ಈ ಥರ ಕೆರೆ. ಇನ್ನು ಈ ಕೆರೆಯ ವಿಸ್ತೀರ್ಣವನ್ನು ನೋಡೋದಾದರೆ 14 ಎಕರೆಯಿಂದ ಕೂಡಿದೆ ಅಂತ ಹೇಳ್ಬೋದು. ಆ ಜೈನ್ ಬಸದಿಗೆ ಹೋಗಬೇಕು ಅಂತಂದರೆ ಯಾವುದೇ ರೀತಿಯ ಕಾಲು ದಾರಿ ಇಲ್ಲ. ಇಲ್ಲಿ ಬೋಟ್ಗಳನ್ನು ಇಟ್ಟಿದ್ದಾರೆ. ಬೋಟಿನ ಮೂಲಕವೇ ಈ ಕಡೆಯಿಂದ ಆ ಕಡೆ ಹೋಗಬೇಕು, ಆ ಕಡೆಯಿಂದ ಈ ಕಡೆ ಬರಬೇಕು. ಅದರ ಮುಂದೆ ನಿಮಗೆ ಕಾಣಿಸಬಹುದು ಒಂದು ಗದ್ದೆ. ಅದರ ಸುತ್ತಲೂ ನಿಮಗೆ ಹಸರಿನಿಂದ ಕೂಡಿಕೊಂಡಿದೆ ಅಂತ ಹೇಳ್ಬೋದು. ನಾವು ನೋಡೋದಾದರೆ ಎಲ್ಲ ದೇವಾಲಯಗಳಿಗೂ ಅದರದೇ ಆದ ವಿಶಿಷ್ಟತೆ ಇದೆ ಮತ್ತು ವರ್ಷಕ್ಕೊಮ್ಮೆ ಆಚರಣೆಗಳನ್ನು ನಡೆಸ್ತಾರೆ. ಅದೇ ರೀತಿ ಈ ಬಸದಿಯು ಕೂಡ ವರ್ಷಕ್ಕೆ ಒಮ್ಮೆ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಇದರ ಒಂದು ರಥೋತ್ಸವ ಆಗುತ್ತೆ ಅಂತ ಹೇಳ್ತಾರೆ. ಇದು ಒಂದು ಪ್ರವಾಸಿ ತಾಣವಾಗಿದ್ದು ಬೋಟಿನಲ್ಲಿ ಈ ಕಡೆಯಿಂದ ಆ ಕಡೆ ಹೋಗಬೇಕು ಅಂತಂದರೆ 20 ರೂಪಾಯಿಗಳು ಮಾತ್ರ ಅವರು ತೆಗೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ಇದನ್ನು ಮುಗುಳು ನಗೆ ಚಿತ್ರದಲ್ಲೂ ನಾವು ನೋಡಬಹುದು. ಅಷ್ಟೇ ಅಲ್ಲ, ಫೋಟೋ ಸೆಷನ್ಗಾಗಿ ಇದು ಹೇಳಿ ಮಾಡಿಸಿರುವಂಥ ಸ್ಥಳ ಅಂತ ಹೇಳ್ಬೋದು. ನೀವು ಮುಂದೆ ನೋಡ್ಬೋದು, ನಿಮಗೆ ಕೆಲವೊಂದಿಷ್ಟು ಫೋಟೋಗಳು ಸಿಗ್ತವೆ. ನೀವು ಎಲ್ಲರೂ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಈ ಥರ ಫೋಟೋಸ್ಗಳನ್ನ ತೆಗೆದುಕೊಂಡು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್.